ಸರ್, ಕಳೆದ ಸಲ ಎಲೆಕ್ಷನ್ ಸಂದರ್ಭದಲ್ಲೂ 2023ರಲ್ಲೂ ತಮ್ಮ ಹೆಸರು ಮತ್ತೆ ಮುನ್ನೆಲೆಗೆ ಬಂತು, ತಮಗೂ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತಾಗಿತ್ತಂತೆ. ಇದೆಲ್ಲ ಆದ್ರೂ ಯಾಕೆ ಆ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿತು ತಮಗೆ? ನನಗೆ ಕೈ ತಪ್ಪಿಲ್ಲ, ನನಗೆ ಕೊಟ್ಟಿದ್ರು. ನಾನು ನನ್ನ ಮಗಳು, ಹಿರಿಯ ಮಗಳು, ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿದ್ದರು. ಓಕೆ. ಭಾಳ ಸೀರಿಯಸ್ ಆಗಿದ್ದರು. ಅದಕ್ಕೆ ನನಗೆ ಫೋನ್ ಬಂದಾಗ ಮಧುಸೂದನ್ ಮೇಸ್ತ್ರಿ ಅಂತ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರು. ಅವರು ಫೋನ್ ಮಾಡಿದಾಗ ನನಗೆ ಕೇಳಿದ್ರು ಏನು ಅಂತ. ಇಲ್ಲ ಸರ್, ನಾನು ಈಗ ಹಾಸ್ಪಿಟ್ಲಾಗಿದ್ದೀನಿ, ನನ್ನ ಮಗಳು ಭಾಳ ಸೀರಿಯಸ್ ಇದ್ದಾಳೆ, ನಾನು ಈ ಸರ್ತಿ ಕಂಟೆಸ್ಟ್ ಮಾಡೋಕ್ಕೆ ಆಗಂಗಿಲ್ಲ, ಅದಕ್ಕೆ ನೀವು ನನಗೆ ಕ್ಷಮಿಸಿ ಅಂದಿದ್ದಕ್ಕೆ ಮತ್ತು ಯಾರಿಗೆ ಕೊಡಬೇಕಂತ ಕೇಳಿದರು. ಶಿವಶಂಕರಪ್ಪಾಜಿಯವ್ರಿಗೆ ಕೊಡಿ ಸರ್ ಅಂತ ಹೇಳಿದರು. ನನಗೆ ಅವಾಗ ಮಧುಸೂದನ್ ಮೇಸ್ತ್ರಿ ಅವ್ರು ಹೇಳಿದರು, ನಾವಿಲ್ಲಿ ಮೇಡಮ್ ಅವ್ರ ಮನೆಯಿಂದನೇ ಮಾತಾಡ್ತಾ ಇರೋದು, ನೀವೊಂದು ಕೆಲಸ ಮಾಡಿ, ಶಿವಶಂಕರಪ್ಪರಿಗೆ ನೀವೇ ಫೋನ್ ಮಾಡಿ ಹೇಳಿಬಿಡಿ ಅಂತ ಹೇಳಿದ್ರು ನನಗೆ. ನಾನು ಅವರು ಪಾಪ ಅಲ್ಲಿ ಬೆಂಗಳೂರಾಗ ಮೆರಡಿನ ಹೋಟ್ಲಾಗಿದ್ದರು ನಮ್ಮ ಯಜಮಾನರು. ಅವ್ರಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದಾಗ ನನಗೆ ಅವ್ರು ಕಂಗ್ರ್ಯಾಚುಲೇಷನ್ ಅಪ್ಪ, ನಿಂದು ಇದು ಫೈನಲ್ ಆಗಿದೆ ಅಂತ ಹೇಳಿದೆ. ಇಲ್ಲ ಸರ್, ನನ್ನ ಪರಿಸ್ಥಿತಿ ಹಿಂಗಿದೆ, ನಿಮ್ಮ ಹಾಸ್ಪಿಟ್ಲಲ್ಲಿ ನನ್ನ ಮಗಳಿದ್ದಾಳೆ, ಅದಕ್ಕೆ ನನಗೆ ಕಂಟೆಸ್ಟ್ ಮಾಡೋಕ್ಕಾಗಂಗಿಲ್ಲ, ತಾವು ತಗೊಳ್ರಿ, ನನಗೆ ಕೊಡಬೇಕಲ್ಲಪ್ಪ, ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಿದೆ, ತಾವು ಮಧುಸೂದನ್ ಮೇಸ್ತ್ರಿಯವರಿಗೆ ನಾನು ಹೇಳಿದೆ ಅಂತ ನೀವು ಹೇಳಿ ಸರ್, ಅವ್ರು ನಿಮ್ಗೆ ಹೇಳ್ತಾರೆ ಅಂತ ಹೇಳಿದೆ. ಓಕೆ, ಅಂದರೆ ಶ್ಯಾಮ್ನೂರ್ ಅವರೇ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು, ನಿಮಗೆ ಟಿಕೆಟ್ ಸಿಕ್ಕಿದೆ ಅಂತ ಅನ್ಕೊಂಡು. ಒಂದು ಸರ್ತಿ ಅಲ್ಲ, 3 ಸರ್ತಿನೂ ನಮಗೆ ಕೊಟ್ಟಿದ್ರು. ನಾವೇ ಆ ಪರಿಸ್ಥಿತಿ, ಒಂದು ವಾತಾವರಣ, ಯಜಮಾನರಿದ್ರೆ ಸ್ವಲ್ಪ ಎಲ್ಲರೂ ತಗೊಂಡು ಜೊತೆಗೆ ಹೋಗ್ತಾರಂಥೇಳಿ ನಾವೇ ಎಲ್ಲರೂ ಸೇರಿ ನಾವು ಒಗ್ಗಟ್ಟಿಂದ, ನಾನು 3 ಸರ್ತಿ ಜಿಲ್ಲಾ ಅಧ್ಯಕ್ಷನೂ ಇದ್ದೆ, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಇದ್ದೆ. ಆ ಒಂದು ಜಿಲ್ಲಾ ಅಧ್ಯಕ್ಷ ಇರಬೇಕಾದ್ರೆ ನಮ್ಮದು ಅವ್ರದ್ದು ಭಾಳ ಒಡನಾಟ ಇತ್ತು, ಜೊತೆಗೆ ಇರ್ತಿದ್ವಿ. ಆದರೆ ಅವರೇ ಇದ್ದರೆ ಉತ್ತಮ ಅಂತ ಹೇಳಿ ಎಲ್ಲ ನಾವು ಕುತ್ಕೊಂಡು ಮಾತಾಡಿ ಅವ್ರಿಗೆ ಮುಂದೆ ವರ್ಸಿದ್ವಿ. ಅವರಿರೋ ತನಕನೂ ನಾವು ಜಾಸ್ತಿ ಆ ಕಡೆ ಗಮನ ಹಾಕಿಲ್ಲ. ಆದರೂ ನಮ್ಮ ಒಂದು ಸೀನಿಯಾರಿಟಿ, ನಮ್ಮ ಒಂದು ಇದು ನೋಡಿ ಹೈಕಮಾಂಡ್ನರು ನಮಗೆ ಅವಕಾಶ MLC ಮಾಡಿ ಕೊಟ್ಟಿದ್ದಾರೆ. ಆದರೆ ಆ ಕಡೆ ಭಾಗ ನಾವು ನೋಡಿಬಿಟ್ರೆ, ನಮ್ಮ ಭಾಗದಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ. ಕಾಲೇಜಿಗೋಸ್ಕರ ನಾವು ಈ ಕಡೆ ಬರಬೇಕು. ಭಾಳ ನಮ್ಮ ಹೆಣ್ಮಕ್ಳು, 500ಕ್ಕಿಂತ ಜಾಸ್ತಿ ಹೆಣ್ಮಕ್ಳು SLC ಪಾಸ್ ಆದರೆ PUC ಹೋಗೋಕ್ಕೆ ಜಾಗ ಇಲ್ಲ. ಕಾಲೇಜ್ಗಳು ಭಾಳ ದೂರ ಹೋಗ್ಬೇಕು. ಸ್ಮಾರ್ಟ್ ಸಿಟಿ ಅಂತಾರಲ್ಲ ಸರ್ ದಾವಣಗೆರೆಗೆ, ಆದರೂ ಇಷ್ಟೆಲ್ಲ ಸಮಸ್ಯೆ ಇದೆಯಾ? ಇಲ್ಲ, ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಬರೀ ಆ ಕಡೆ ಭಾಗದಲ್ಲಿ ಅಂಥವು ಯಾವ ನಮಗೆ ಸ್ಮಾರ್ಟ್ ಆಗಿ ಕಾಣ್ತಾ ಇಲ್ಲ. ಅಂದರೆ ಪ್ರೈವೇಟ್ ಅಷ್ಟೇ ಇದೆ, ಗೌರ್ಮೆಂಟ್ ಸೆಕ್ಟರಲ್ಲಿ ಇಲ್ಲ ಅಂತಿದೆ. ಇಲ್ಲ, ಭಾಳ ಕಷ್ಟ. ಹಂಗೆ ಡೆವಲಪ್ಮೆಂಟ್ ಏನು ಆಗಬೇಕಾಗಿತ್ತಲ್ಲ, ಅದು ಆಗಿಲ್ಲ. ಆ ಒಂದು ನಮಗೆ ನೋವಿದೆ. ಅದಕ್ಕೆ ನಮ್ದೇನಪ್ಪ ಅಂತ ಹೇಳಿದ್ರೆ, ನಾವು MLC MLA ಏನು ಡಿಫ್ರೆನ್ಸ್ ಇಲ್ಲ. ನಾವು ಕುರ್ಚಿ ಚೇಂಜ್ ಆಗ್ತದೆ, ಈ ಹೌಸಿಂದ ಆ ಹೌಸಿಗೆ ಅಷ್ಟೇ. ಡೆವಲಪ್ಮೆಂಟ್ ವಿಚಾರವಾಗಿ ನಾವು ಭಾಳ ಹಿಂದೆ ಇದ್ದೀವಿ. ಪ್ಲಸ್ ನಮ್ಮ ಒಂದು ಬೇಡಿಕೆ ಮತ್ತು ಒಂದು ನಮ್ಮದು ಡಿಮ್ಯಾಂಡ್, ಅದು ಅಲ್ಲಿ ನಮ್ಮ ಮೆಜಾರಿಟಿ ಇರೋದ್ರಿಂದ ನಮಗೆ ಒಂದು ಅವಕಾಶ ಕೊಡಬೇಕು. ಅವಕಾಶ ಸಿಕ್ಕರೆ ತಾನೇ ಮುಂದೆ ಯಾರು, ನಾನಿಲ್ಲ ಇನ್ನೊಬ್ಬರು ಯಾರು ಎಲೆಕ್ಟ್ ಆಗ್ತಾರೆ. ಈಗ ನಾನೇ ಅಂತ ಕೇಳ್ತಾ ಇದ್ದೀನಿ ಅಂತ ಅಲ್ಲ, ಯಾರಿಗಾರ ಕೊಳ್ಳಿ, ನಮ್ಮ ಹೈಕಮಾಂಡ್ನವರು ಇಲ್ಲಪ್ಪ ಹಿಂಗೆ ಇವ್ರಿಗೆ ನಿಲ್ಲಿಸ್ತೀವಿ ಮಾಡ್ರಿ ಅಂತ ಹೇಳಿ ಮಾಡ್ತೀವಿ. ಕಂಡೀಷನ್ ಇಷ್ಟೇ, ಅಲ್ಪಸಂಖ್ಯಾತರಿಗೆ ಕೊಡಬೇಕು. ನಮಗೆ ತಪ್ಪಿದ್ದಲ್ಲಿ ಬೇರೆ ನಮ್ಗಿಂತ ಸೆಕೆಂಡ್ ಸಮಾಜ ಆದಿದೆ, ಅವ್ರಿಗೆ ಕೊಟ್ಟರು ನಮ್ಗೆ ಏನು ಅಭ್ಯಂತರ ಇಲ್ಲ. ಓಕೆ, ಸಮರ್ಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಗಣೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಲ್ಲ, ಅದು ನಮಗೆ ಆ ವಿಚಾರದಾಗ ನಮಗೆ ಅಂಥದ್ದು ನಾವೇನು ಅದು ವಿಚಾರದಾಗ ಹೇಳಂಗಿಲ್ಲ. ಯಾಕಂದರೆ ಆ ವಿಚಾರದಾಗೆ ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಇಲ್ಲಪ್ಪ, ಅವ್ರದ್ದೇ ಮನೆಗೆ ಕೊಡ್ತೀವಿ ನಾವು ಅಂತ ಹೇಳಿದ್ರೆ ಕೊಟ್ಕೊಳ್ಳಿ, ನಾವೇನು ಮಾಡೋಕ್ಕಾಗಿಲ್ಲ. ನಮ್ಮದಂತೂ ಬೇಡಿಕೆ ಹಿಂಗಿದೆ. ನೀವು ಹೇಳ್ತಿದ್ದೀರಾ ಸರ್, ಬಟ್ ಸಮುದಾಯದ ಜನ ಗ್ರೌಂಡಲ್ಲಿ ವಾರ್ನ್ ಮಾಡ್ತಾ ಇದ್ದಾರೆ, ಇಷ್ಟು ವರ್ಷ ಅವ್ರಿಗೆ ಬಿಟ್ಕೊಟ್ಟಿದ್ದೀವಿ, ನಮಗೆ ಕೊಡದೇ ಇದ್ರೆ ಪಾಠ ಕಲಿಸ್ತೀವಿ ಅಂತ. ಇಲ್ಲ, ನಾವು ಅವ್ರಿಗೆ ಬಿಟ್ಕೊಡೋಕ್ಕೆ ಕ್ವಶನ್ ಬರೋಂಗಿಲ್ಲ. ನಾನು ಹೇಳ್ತಾ ಇರೋದು, ಬೇರೆ ಸಮಾಜ ಇದ್ದಾರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ. ನಮ್ಗೇನಾಗ್ಬಿಟ್ಟಿದೆ, ಬೇರೆ ಯಾವ ಸಮಾಜಕ್ಕೂ ಇಲ್ಲಿ ಅಧಿಕಾರ ಸಿಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ಮೈನಾರಿಟೀಸ್. ಅದಕ್ಕೆ ನಮಗೆ ಬೇರೆ ಎಲ್ಲರಿಗೂ ಹಂಚಿದೀವಿ ಅಧಿಕಾರ ಅಂತ ಹೇಳಿದರೆ, ಒಬ್ಬರೇ ಒಂದು ಇದು ಹೆಂಗೆ ಇರ್ತದೆ, ಎಲ್ಲರಿಗೂ ಸರಿ ಸಮಾನವಾಗಿ ಕೊಡ್ರಿ. ಸ್ವಲ್ಪ ಸರಿ ಸಮಾನವಾಗಿ ಬರಲಿಲ್ಲ ಅಂದರು ಸ್ವಲ್ಪ ಬೇರೆ ಸಮಾಜದವ್ರಿಗೂ ಮುಟ್ಟಂಗೆ ಆಗಬೇಕಲ್ಲ. ನಮ್ಮ ಸೆಕ್ಯುಲರ್ ಪಕ್ಷ ನಮ್ಮದು, ಎಲ್ಲ ಜಾತಿ ಭೇದ ಪಕ್ಷದಲ್ಲಿ. ಈಗ ನಾವು ಜೊತೆಗೆ ಎಲ್ಲ ಸಮಾಜದನ್ನು ತೊಗೊಂಡು ಹೋದರೆ ಮುಂದಿನ ಚುನಾವಣೆಗಳಲ್ಲಿ ನಮಗೆ ಲಾಭ ಆಗ್ತದೆ. ಇಲ್ಲಪ್ಪ, ಬರೀ ಒಂದೇ ಸೆಟ್ ಮಾಡ್ಕೊತ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ನಿಮ್ಮ ಮತ್ತು ಶ್ಯಾಮ್ನೂರ್ ಶಿವಶಂಕರಪ್ಪನವರ ಬಾಂಡಿಂಗ್ ಹೇಗಿತ್ತು? ಭಾಳ ಕ್ಲೋಸ್. ನಾನು ಆ್ಯಸ್ ಎ DC ಪ್ರೆಸಿಡೆಂಟು, ಯಜಮಾನರು ಸಾಮಾನ್ಯವಾಗಿ 99% ಬೆಂಗಳೂರಿಗೆ ಯಾವಾಗ ಬಂದರೂ ನಾನು ಅವ್ರ ಜೊತೆಗೆ ಬರ್ತಿದ್ದೀವಿ. ಇನ್ಕ್ಲೂಡಿಂಗ್ ದಿಲ್ಲಿಗೆ ಹೋಗ್ಬೇಕಾದ್ರೂ ನಾನು ಅವ್ರ ಜೊತೆಗೆ ಹೋಗ್ತಿದ್ವಿ. ನನ್ನ
ನನಗೆ ಅವ್ರು ಭಾಳ ಆತ್ಮೀಯಾಗಿ ಇಟ್ಕೊಂಡಿದ್ರು, ಅದ್ರಾಗ ಹೇಳನೇ ವಿಚಾರ ಇಲ್ಲ. ಅವ್ರ ಜೊತೆಗೆ ನಾವು ಅವ್ರಿರೋ ತನಕ ನಾವು ಹಂಗೆ ಇದ್ವಿ, ಅದ್ರಾಗೇನು ಹೇಳನೇ ವಿಚಾರನೇ ಇಲ್ಲ. ನಾವು ಅವ್ರು ಇದ್ದಿದ್ರೆ ಈಗೂ ತನಕ ಅವ್ರಿಗೆ ನಿಲ್ಲಿಸ್ತಿದ್ವಿ ನಾವು, ಹಿಂದೆ ಬೇರೆ ಕ್ವಶನೇ ಇಲ್ಲ. ಅದಕ್ಕೆ ನಮಗೆ ಈಗ ಅವ್ರು ಹೋಗಿದ್ದಾರೆ, ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ, ಅವ್ರು ಭಾಳ ಸತಿ ಹೇಳಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಹೇಳಿರೋದು ಎಲ್ಲಿದೆ ಅಂತ ಕೇಳಿದರೆ ನಮ್ಮ ಹತ್ರ ಅದು ಪ್ರೂಫ್ ಇಲ್ಲ. ಅವೆಲ್ಲ ಪ್ರೂಫ್ ಕೇಳಿದರೆ ನಮಗೆ ಸಂಬಂಧ ಇಲ್ಲ. ಅದು ಮೊನ್ನೆ ಜಮೀರ್ ಅಹಮದ್ ಕೂಡ ಹೇಳಿದ್ರು ಅದನ್ನ. ಜಮೀರ್ ಅಹಮದ್ ಸಾಹೇಬ್ರಿಗೂ ನನ್ನ ನಂತರ 50 ಜನ ತೋರಿಸಿರ್ತಾರೆ, ನಮಗೆ ಯಾರು ತೋರಿಸಿಲ್ಲ. ಓಕೆ. ಆದರೆ ಪ್ರಾಬ್ಲಮ್ ಏನಂತ ಹೇಳಿದರೆ, ಅದು ಎಲ್ಲಿದೆ ತೋರಿಸಿ ಅನ್ನೋದು ನಾವೇ ಯಾಕೆ ತೋರಿಸೋಕೆ ಹೋಗ್ಬೇಕು? ನೀವು ನಂಬಿದರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ನಮ್ಮ ಬೇಡಿಕೆ ನಮಗೆ ಸೀಟ್ ಕೊಡ್ರಿ, ನಾವೆಲ್ಲ ನಮ್ಮ ಸಮಾಜದಲ್ಲಿ ಯಾರು ಕೇಳಲಿ ಯಾರು ಕಾಡಲಿ.